ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬೆಟ್ಸ್ ಯೂಟ್ಯೂಬ್ ಚಾನೆಲ್. ಮೊದಲಿಗೆ ಎಲ್ರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ, ಡ್ಯೂ ಟು ಸಮ್ ರೀಸನ್ಸ್ ನಾನು ಜೂನ್ 5 ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಪ್ರತಿ ವರ್ಷ ಕೂಡ ಈ ವಿಶ್ವ ಪರಿಸರ ದಿನಾಚರಣೆ ಬರ್ತಾ ಹೋಗುತ್ತೆ. ನಾವು ಪ್ರತಿ ವರ್ಷ ಒಂದು ಥೀಮ್ ಇಟ್ಕೊಂಡು ಆ ವರ್ಷದ ಆಚರಣೆಯನ್ನ ಪೂರ್ಣಗೊಳಿಸ್ತೀವಿ. ಈ ಆಚರಣೆ ಕೇವಲ ಆಚರಣೆಯಾಗಿ ಉಳಿಯದೆ ಅದನ್ನ ವಾಸ್ತವದಲ್ಲಿ ನಾವು ಅನುಷ್ಠಾನಕ್ಕೆ ತರೋದಕ್ಕೆ ಪ್ರಯತ್ನಿಸ್ಬೇಕು. ಮತ್ತೆ ಅನುಷ್ಠಾನಕ್ಕೆ ತರೋದ್ರಲ್ಲಿ ನಾನು ಒಬ್ಳಾಗಿರ್ಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನಾವೀಗ ಆಲ್ರೆಡಿ ಆಧುನಿಕತೆ ಹೆಸರಲ್ಲಿ ಎಲ್ಲ ಗಿಡ ಮರಗಳನ್ನ ಅರಣ್ಯ ನಾಶ ಮಾಡ್ತಾ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ನಗರಗಳು ಹಾಗೂ ಹೋಮ್ ಸ್ಟೇಗಳು ಇಂಥದ್ದನ್ನೆಲ್ಲ ಮಾಡ್ತಾ ಮಾಡ್ತಾ ನಾವು ಅರಣ್ಯನ ಅವನತಿ ಮಾಡ್ತಾ ಹೋಗ್ತಾ ಇದೀವಿ. ಇದರಿಂದಾಗಿ ನಮ್ಗೆ ಹವಾಮಾನ ವೈಪರೀತ್ಯ ಆಗಿರ್ಬೋದು, ಓಝೋನ್ ಪದರದ ಅವನತಿ, ಹೀಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಿದ್ರು ಕೂಡ ನಾವು ಇನ್ನೂ ಜಾಗರೂಕರ ಆಗಿಲ್ಲ ಅನ್ನೋದು ಒಂದು ವಿಷಾದಕರ ಸಂಗತಿ. ಇದಕ್ಕೇನು ನಾವು ದೊಡ್ಡ ದೊಡ್ಡ ಕಾಡುಗಳನ್ನ ಬೆಳೆಸ್ಬೇಕು, ದೊಡ್ಡ ದೊಡ್ಡ ಮರಗಳನ್ನ ಸಸಿ ನೆಟ್ಟು ಬೆಳೆಸ್ಬೇಕು ಆ ತರ ಏನಿಲ್ಲ. ಎಲ್ಲೋ ನಮ್ಮ ಮನೆ ಹತ್ರ ಜಾಗ ಇರೋದ್ರಲ್ಲಿ, ನಮ್ಮ ಜಮೀನಲ್ಲಿ ಪ್ರತಿ ವರ್ಷ ಒಂದೊಂದು ಸಸಿನ ನೆಡ್ತಾ ಹೋಯ್ತು ಅಂತಂದ್ರೆ ನಾವು ಪರೋಕ್ಷವಾಗಿ ಶುದ್ಧ ಗಾಳಿಗೆ ಒಂದು ಕೊಡುಗೆ ನೀಡ್ತಾ ಇದೀವಿ. ಆಮ್ಲಜನಕ, ನಾವು ಉಸಿರಾಡುವಂತಹ ಆಮ್ಲಜನಕ ಏನಿದೆಯೋ ಅಥವಾ ಗಾಳಿ ಇದೆಯೋ ಅದು ಶುದ್ಧವಾಗಿರ್ಬೇಕು ಅಂತಂದ್ರೆ ಮರಗಳ ಅವಶ್ಯಕತೆ ತುಂಬಾ ಇರುವಂತದ್ದು. ನಮಗೆ ಗೊತ್ತಿರೋ ಪ್ರಕಾರ ಮಳೆ ಮಾರುತಗಳನ್ನ ತಡೆಯೋದಕ್ಕೆ ದೊಡ್ಡ ದೊಡ್ಡ ಮರಗಳಿರ್ಬೇಕು, ಎತ್ತರದ ಮರಗಳಿರ್ಬೇಕು, ವೆಸ್ಟರ್ನ್ ಘಾಟ್ಸ್ ತರ ದೊಡ್ಡ ದೊಡ್ಡ ಗಿರಿ ಶಿಖರಗಳಿರ್ಬೇಕು ಅಂತ ನಮಗೆ ಗೊತ್ತು. ಆದ್ರೆ ವಾತಾವರಣದಲ್ಲಿರುವಂತಹ ಅತಿಯಾದ ಕಾರ್ಬನ್ ಡೈಆಕ್ಸೈಡ್ ಏನಿದೆಯೋ ಅದನ್ನ ತಗ್ಸೋಕೆ ಒಂದೊಂದು ಮರದಿಂದ ಅಥವಾ ಒಂದೊಂದು ಸಣ್ಣ ಸಸಿಯಿಂದ ಕೂಡ ಸಾಧ್ಯ. ಹಾಗಾಗಿ ಇವತ್ತಿಂದ ನಾವು ಒಂದೊಂದು ಸಣ್ಣ ಸಸಿ ಗಿಡಗಳನ್ನ ನೆಡ್ತಾ ಹೋಯ್ತು ಅಂದ್ರೆ ಮುಂದೊಂದ್ ದಿನ ಅದು ದೊಡ್ಡ ಮರವಾಗಿ ಬೆಳೆದು ನಮ್ಗೆ ಉತ್ತಮವಾದಂತಹ ಗಾಳಿ ವಾತಾವರಣವನ್ನ ನೀಡ್ತಾ ಹೋಗ್ತವೆ. ಮುಂದುವರೆದು ಏನಂತಂದ್ರೆ ಇನ್ ಫ್ಯೂಚರ್ ನಾವು ನಮಗ್ ಬೇಕಾದಂತಹ ಆಕ್ಸಿಜನ್ನ ಯಾವುದೋ ಆನ್ಲೈನ್ ಪ್ಲಾಟ್ಫಾರ್ಮ್ ಇಂದ ಬುಕ್ ಮಾಡಿ ತರಿಸ್ಕೊಂಡು ಆ ತರದೊಂದು ಕೆಟ್ಟ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ ನಮ್ಮ ಒಂದು ಪ್ರಯತ್ನ ಏನು ಅಂತಂದ್ರೆ ಇವತ್ತಿಂದ ಪ್ರಾರಂಭ ಆಗ್ಬೇಕು. ನಂಗೆ ಗೊತ್ತಿಲ್ಲ ನಾನು ಹೆಚ್ಚು ಮಾತಾಡ್ತೀವಿನೋ ಏನೋ, ಆದ್ರೆ ಒಬ್ಬ ಎಜುಕೇಟೆಡ್ ಆಗಿ, ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನನಗೆ ಅನಿಸಿದಂತಹ ವಿಚಾರಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೋ ಒಂದ್ಸಲ ಚಿಕ್ಕ ಹುಡುಗಿನಲ್ಲಿ ಒಂದು 6th 7th ಅಲ್ಲಿ ನಾನು ನ್ಯೂಸ್ ಪೇಪರ್ ಅಲ್ಲಿ ಓದಿದ್ ನೆನಪು, ಒಂದ್ ಸಣ್ಣ ಗಿಡ ಕೂಡ 1 ಸ್ಪೂನ್ ಆಗುವಷ್ಟು ಆಕ್ಸಿಜನ್ ನ ಬಿಡುಗಡೆ ಮಾಡುತ್ತೆ ಅಂತ. ಆ ಚಿಕ್ಕ ಗಿಡಕ್ಕೆ ಅಂತಹ ಕೆಪಾಸಿಟಿ ಇರುವಾಗ ನಾವು ನೆಡುವಂತಹ ಒಂದು ಯಾವ್ದೊಂದು ಹಣ್ಣಿನ ಗಿಡಗಳಾಗಿರ್ಬೋದು, ನಮಗ್ ಅನುಕೂಲ ಆಗುವಂತವನ್ನೇ ನೆಡ್ತಾ ಹೋಗೋಣ. ಅದರಿಂದಾಗಿ ವಾತಾವರಣ ಇನ್ನಷ್ಟು ಚೆನ್ನಾಗಾಗಿ ಮುಂದೊಂದು ದಿನ ನಮ್ಮ ನೆಕ್ಸ್ಟ್ ಜನರೇಷನ್ ಏನಿದಾರೋ ಅವರು ಕೂಡ ಬದುಕಿ ಎಲ್ಲಾ ಪ್ರಾಣಿಗಳು, ಎಲ್ಲಾ ಪರಿಸರವನ್ನ ಒಂದು ಸಮತೋಲನವಾಗಿ ತಗೊಂಡು ಹೋಗೋಣ ಅಂತ ಹೇಳ್ತಾ, ಈ ವಿದ್ಯಾವಂತ ಜನ ಸಮುದಾಯ ಮತ್ತಷ್ಟು ಜಾಗರೂಕರಾಗ್ತಾ ಹೋಗೋಣ ಅಂತ ಹೇಳ್ತಾ, ವಿದ್ಯಾವಂತ ಸಮುದಾಯ ಅವಿದ್ಯಾವಂತರ ತರ ವರ್ತಿಸೋದಕ್ಕಿಂತ ಒಂದಷ್ಟು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ ಅಂತ ಹೇಳ್ತಾ, ನಿಜವಾಗ್ಲೂ ನಿಮ್ಗೆ ಪ್ರಕೃತಿಯ ಬಗ್ಗೆ ಅರಿವಿತ್ತು, ಕಾಳಜಿ ಇತ್ತು ಅಂತಂದ್ರೆ ಒಂದೊಂದು ಸಸಿಯನ್ನ ನೆಡ್ತಾ ಹೋಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಮಹೀಸ್ ಗ್ರೀನ್ ಬೆಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇದಿಷ್ಟು ನನ್ನ ಒಂದು ಸಿಂಪಲ್ ಪರಿಸರ ದಿನಾಚರಣೆ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.